ಸ್ನೇಹಿತರೆ ಹಾಗೂ ನನ್ನ ವಿದ್ಯಾರ್ಥಿಗಳೇ, ನಾನೀಗಾಗಲೇ ದ್ವಿತೀಯ PUCಯ ಪಠ್ಯಕ್ರಮದಲ್ಲಿ 4ನೇ ಅಧ್ಯಾಯವನ್ನು ನಾನು ಮುಕ್ತಾಯಗೊಳಿಸಿದ್ದೇನೆ. ಇನ್ನು 5ನೇ ಅಧ್ಯಾಯವನ್ನು ದ್ವಿತೀಯ PUCಯಲ್ಲಿ ನೇಷನ್ ಬಿಲ್ಡಿಂಗ್ ಅಂಡ್ ಚಾಲೆಂಜಸ್ ಟು ದ ಇಂಡಿಯನ್ ಡೆಮಾಕ್ರಸಿ ಅಂತೇಳಿ ಕಾನ್ಸೆಪ್ಟ್ ಅನ್ನು ಇಟ್ಟಿದ್ದಾರೆ. ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವದ ಮುಂದಿರುವ ಸವಾಲುಗಳು ಅಥವಾ ಸಮಸ್ಯೆಗಳು, ಈ ಅಧ್ಯಯನವನ್ನು ಇಟ್ಟಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ಇದರಲ್ಲಿ ನೇಷನ್ ಬಿಲ್ಡಿಂಗ್ ಕಾನ್ಸೆಪ್ಟ್ ಅನ್ನು ತೆಗೆದುಕೊಳ್ತೀವಿ. ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯನ್ನು ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ರಾಷ್ಟ್ರ ನಿರ್ಮಾಣದ ಒಂದು ಹಿನ್ನೆಲೆ ಮತ್ತು ರಾಷ್ಟ್ರ ನಿರ್ಮಾಣ ಎಂದರೆ ಏನು ಎಂಬತಕ್ಕಂಥದ್ರ ಅರ್ಥ, ವ್ಯಾಖ್ಯಾನಗಳು ಮತ್ತು ರಾಷ್ಟ್ರ ನಿರ್ಮಾಣದ ಪ್ರಮುಖ ಅಂಶಗಳು ಹಾಗೂ ಈ ರಾಷ್ಟ್ರ ನಿರ್ಮಾಣಕ್ಕೆ ಆಗಿರ್ತಕ್ಕಂಥ ತೊಡಕುಗಳು ಏನು ಎಂಬತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗಿದೆ. ನಾನು ರಾಷ್ಟ್ರ ನಿರ್ಮಾಣದ ಒಂದು ಸಂಕ್ಷಿಪ್ತವಾದಂಥ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, ಈ ರಾಷ್ಟ್ರ ನಿರ್ಮಾಣ ಕಾರ್ಯ ಒಂದು ಅತಿ ದೊಡ್ಡದಾದಂಥ ಕಾರ್ಯ ಆಗಿರ್ತದೆ. ಈ ರಾಷ್ಟ್ರ ನಿರ್ಮಾಣ ಯಾರು ಮಾಡ್ಬೇಕಂತೇಳಿ ಪ್ರಶ್ನೆ ಬಂದಾಗ ಇದಕ್ಕೆ ಸಾರ್ವತ್ರಿಕವಾದಂಥ ಉತ್ತರವನ್ನು ನಾವು ಪಡ್ಕೋಬೇಕಾಗುತ್ತೆ. ಏಕೆಂದ್ರೆ ರಾಷ್ಟ್ರ ನಿರ್ಮಾಣ ಎಂಬತಕ್ಕಂಥ ಒಂದು ಪ್ರಶ್ನೆಗೆ ಯಾವುದೇ ಒಬ್ಬ ವ್ಯಕ್ತಿ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿ ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ಸಮುದಾಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ವರ್ಗದ ವೃತ್ತಿಪರ ಜನತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಇಡೀ ಒಂದು ಸಮಾಜ ಮತ್ತು ರಾಷ್ಟ್ರದ ಸರ್ವತೋನ್ಮುಖವಾದಂತ ಜನಸ್ತೋಮದ ಆ ದೇಶದ ರಾಷ್ಟ್ರದ ತುಂಬಾ ಅತೀವವಾದಂತ ಎಲ್ಲ ಜನತೆಯ ಜವಾಬ್ದಾರಿ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಈ ರಾಷ್ಟ್ರ ನಿರ್ಮಾಣ ಕಾರ್ಯ ಸ್ವತಂತ್ರ ಬಂದಾಗಿನಿಂದ ಬಹಳ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ನಿರ್ವಹಣೆ ಆಗ್ತಾ ಇತ್ತು. ನಮ್ಮ ಈ ದೇಶದ ಧುರೀಣರು ಸ್ವತಂತ್ರ ಸಿಕ್ಕ ನಂತರ ಈ ದೇಶವನ್ನ ಕಟ್ಟಬೇಕು, ಈ ರಾಷ್ಟ್ರವನ್ನ ಕಟ್ಟಬೇಕು, ಈ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ತುಂಬಾ ಕ್ರಮಬದ್ಧವಾದಂತ ವ್ಯವಸ್ಥಿತವಾದಂತ ರೀತಿಯಲ್ಲಿ ಸರಿ ಮಾರ್ಗದಲ್ಲಿ ನಿರ್ವಹಣೆ ಮಾಡ್ಕೊಳ್ತಾ ಬರ್ತಾ ಇದ್ರು. ಆದರೆ ಈ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನ ಕಾರ್ಯರೂಪದಲ್ಲಿ ಗೊಳಿಸುವುದರಲ್ಲಿ, ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವುದರಲ್ಲಿ ನಮ್ಮ ದೇಶದ ಧುರೀಣರು ಎಲ್ಲೋ ಒಂದು ಕಡೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ, ಅಥವಾ ವಿಫಲರಾಗಿದ್ದಾರೆ ಅಂತೇಳಿ ನಾವು ಕಾಣಬೇಕಾಗುತ್ತೆ. ಇದರಿಂದ ಈ ರಾಷ್ಟ್ರ ನಿರ್ಮಾಣದ ಕಾರ್ಯ ಕುಂಠಿತವಾಗ್ತದೆ, ಹಿಂದೆ ಬೀಳ್ತದೆ. ಆದ್ರೆ ರಾಷ್ಟ್ರ ನಿರ್ಮಾಣ ಮಾಡಬೇಕು, ರಾಷ್ಟ್ರದ ಪುನರ್ ನಿರ್ಮಾಣ ಆಗಬೇಕು ಎಂಬತಕ್ಕಂಥ ವಿಚಾರ ಎಂಬತಕ್ಕಂಥದ್ದು 1948ರಲ್ಲಿ ನಡೆದಂತ ಟ್ರಿಯೇಟಿ ಆಫ್ ದ ವೆಸ್ಟ್ಫೋಲಿಯಾದ ಒಡಂಬಡಿಕೆಯ ಮೂಲಕ, ಅಗ್ರಿಮೆಂಟಿನ ಮೂಲಕ ಈ ಒಂದು ವಿಚಾರ ಪರಿಕಲ್ಪನೆ ಜಾರಿಗೊಂಡಿರ್ತಕ್ಕಂಥದ್ದು ನಮಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತಿರುವಂತ ವಿಷಯ. ಹೀಗೆ ರಾಷ್ಟ್ರ ನಿರ್ಮಾಣ ಹೇಗೆ ಆಗ್ಬೇಕು ಎಂಬತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಉದ್ಭವಿಸಿದಾಗ ಮೊದಲು ನಾವು ಇದಕ್ಕಿಂತ ಮುಂಚಿತವಾಗಿ ರಾಷ್ಟ್ರ ಅಂದ್ರೆ ಏನಂತೇಳಿ ನಾವು ತಿಳ್ಕೋಬೇಕಾಗಿದೆ. ವಾಟ್ ಈಸ್ ನೇಷನ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ರಾಷ್ಟ್ರ ಅಂದ್ರೆ ಏನಂತೇಳಿ ಪ್ರಶ್ನೆ ಬಂದಾಗ ಎಲ್ಲಿ ಅಥವಾ ಯಾವ ಭೂಪ್ರದೇಶದಲ್ಲಿ ಒಂದು ಸಮಾನ ಜನತೆ ಒಂದೇ ಭಾವನೆಯನ್ನ, ಒಂದೇ ಭಾಷೆಯನ್ನ, ಒಂದೇ ಸಂಸ್ಕೃತಿಯನ್ನ, ಒಂದೇ ನಾಗರಿಕತೆಯನ್ನ ಅಥವಾ ಸಮಾನ ನಾಗರಿಕತೆಯನ್ನ, ಸಮಾನ ಸಂಸ್ಕೃತಿಯನ್ನ, ಪದ್ಧತಿಗಳನ್ನ, ನಿರೂಢಿಗಳನ್ನ ಅನುಸರಿಸಿಕೊಂಡು ಒಂದು ಸಮುದಾಯದ ಜನಾಂಗ ತಮ್ಮದೇ ಆದಂತ ರಾಷ್ಟ್ರೀಯ ಭಾವೈಕ್ಯತೆಯಿಂದ ರಾಷ್ಟ್ರ, ನಾವೆಲ್ಲರೂ ನಮ್ಮ ದೇಶ, ನಮ್ಮ ರಾಷ್ಟ್ರ ಎಂಬತಕ್ಕಂಥ ಒಂದೇ ಎಂಬತಕ್ಕಂಥ ರಾಷ್ಟ್ರೀಯವಾದದ ಮೇಲೆ ಏನು ಒಂದು ಸಮಾನ ಜನಾಂಗ, ಸಮಾನ ಸಮುದಾಯ ಬದುಕ್ತಾ ಇರ್ತದೆ, ಅದನ್ನು ನಾವು ಸಹಜವಾಗಿ ದೇಶ ಅಥವಾ ರಾಷ್ಟ್ರ ಅಂತೇಳಿ ನಾವು ಕರೀತಾ ಇದ್ದೀವಿ. ಹೀಗೆ ಸ್ವತಂತ್ರ ಸಿಕ್ಕ ನಂತರ ಭಾರತ ದೇಶವನ್ನ ಒಂದು ಆದರ್ಶವಾದಂತ ಪುನರ್ ನಿರ್ಮಾಣ ರಾಷ್ಟ್ರವನ್ನಾಗಿ ಮಾಡಬೇಕು, ಅಭಿವೃದ್ಧಿ ಪರ ರಾಷ್ಟ್ರವನ್ನಾಗಿ ಮಾಡ್ಬೇಕಂತೇಳಿ ರಾಷ್ಟ್ರೀಯ ಪುನರ್ ನಿರ್ಮಾಣ ಕಾರ್ಯಕ್ಕೆ ಈ ದೇಶದ ಧುರೀಣರು, ಈ ದೇಶದ ಜನತೆ ಸಜ್ಜಾಗ್ತಾರೆ, ಟೊಂಕ ಕಟ್ಟಿ ನಿಲ್ತಾರೆ ಈ ದೇಶವನ್ನ ಕಟ್ಬೇಕಂತೇಳಿ.
ಇಲ್ಲಿ ರಾಷ್ಟ್ರ ನಿರ್ಮಾಣ ಎಂಬತಕ್ಕಂಥ ಕಾರ್ಯದ ಅರ್ಥ ಏನು, ರಾಷ್ಟ್ರ ನಿರ್ಮಾಣ ಎಂದರೆ ಅಂತೇಳಿ ಪ್ರಶ್ನೆ ಬಂದ್ರೆ, ಇಡೀ ದೇಶದ ಜನತೆಯನ್ನ, ಇಡೀ ರಾಷ್ಟ್ರದ ಜನ ಸಮುದಾಯವನ್ನ ರಾಷ್ಟ್ರೀಯವಾದದೆಡೆಗೆ, ರಾಷ್ಟ್ರೀಯ ಭಾವೈಕ್ಯತೆದೆಡೆಗೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ರಾಷ್ಟ್ರ ಎಂಬತಕ್ಕಂಥದ್ರ ಬಗ್ಗೆ ಒಗ್ಗೂಡಿಸುವಂತ, ಒಂದುಗೂಡಿಸುವಂತ ಮತ್ತು ಅವರೆಲ್ಲರ ಒಂದೇ ಮನೋಭಾವನೆ ಮೇಲೆ ದೇಶದ ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಸಾಧಿಸುವಂತ ಪರಿಕಲ್ಪನೆ ಏನಿದೆ, ಇದನ್ನು ರಾಷ್ಟ್ರ ನಿರ್ಮಾಣ ಅಥವಾ ರಾಷ್ಟ್ರ ಪುನರ್ ನಿರ್ಮಾಣ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಯಾಕೆ ಸ್ವತಂತ್ರ ಸಿಕ್ಕ ನಂತರ ದೇಶದ ಪುನರ್ ನಿರ್ಮಾಣ ಆಗಬೇಕಾದ್ರೆ ರಾಷ್ಟ್ರ ನಿರ್ಮಾಣ ಯಾಕೆ ಮಾಡಬೇಕಾಗಿದೆ, ಇದರ ರಾಷ್ಟ್ರ ನಿರ್ಮಾಣದ ಮೂಲ ಉದ್ದೇಶ ಏನು, ಗುರಿ ಏನು ಅಂತೇಳಿ ಕಂಡು ಬಂದ್ರೆ, ಇದರ ಮೂಲ ಉದ್ದೇಶ ರಾಷ್ಟ್ರದ ಶಕ್ತಿಯನ್ನ, ರಾಷ್ಟ್ರದ ಬಲವನ್ನ ಬಲಪಡಿಸತಕ್ಕಂಥದ್ದು, ರಾಷ್ಟ್ರೀಯ ಸಂಸ್ಥೆಗಳನ್ನ, ರಾಷ್ಟ್ರೀಯ ವ್ಯವಸ್ಥೆಗಳನ್ನ ಬಲಿಷ್ಠಗೊಳಿಸತಕ್ಕಂಥದ್ದು. ಇನ್ನು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ವೈಜ್ಞಾನಿಕ ಕ್ಷೇತ್ರದಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ರಾಷ್ಟ್ರದ ಒಂದು ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಸಾಧನೆ ಮಾಡತಕ್ಕಂತ ಒಂದು ಗುರಿ ಅಥವಾ ಉದ್ದೇಶ ಏನಿದೆ, ಇದರ ಮೂಲ ಉದ್ದೇಶವೇ ರಾಷ್ಟ್ರದ ಪುನರ್ ನಿರ್ಮಾಣ, ರಾಷ್ಟ್ರ ನಿರ್ಮಾಣದ ಉದ್ದೇಶ ಅಂತೇಳಿ ನಾವ್ ಹೇಳ್ತೀವಿ. ಸೊ ಈ ರೀತಿಯಾಗಿ ರಾಷ್ಟ್ರ ನಿರ್ಮಾಣದ ಒಂದು ವ್ಯವಸ್ಥೆ ನಮ್ಮೆಲ್ಲರ ಮೇಲೆ ಜವಾಬ್ದಾರಿಯುತವಾಗಿ ಬೀಳ್ತದೆ ಸ್ವತಂತ್ರ ಸಿಕ್ಕ ನಂತರ. ಸೊ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬೇಕಾದ್ರೆ ಬಹಳಷ್ಟು ವ್ಯಾಖ್ಯಾನಗಳನ್ನ ನಾವು ಹೇಳ್ತಾ ಇದೀವಿ. ರಾಷ್ಟ್ರ ನಿರ್ಮಾಣ ಅಂದ್ರೆ ಏನನ್ಲಿಕ್ಕೆ ಬಹಳಷ್ಟು ರಾಜಕೀಯ ವಿವೇಚಕರು, ದಾರ್ಶನಿಕರು, ಚಿಂತಕರು ತಮ್ಮದೇ ಆದಂತ ವ್ಯಾಖ್ಯಾನಗಳನ್ನ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕೆ ಗೈ ಎಂಬತಕ್ಕಂಥ ಒಬ್ಬ ರಾಜಕೀಯ ವಿವೇಚಕ, ದಾರ್ಶನಿಕ ಹೇಳ್ತಾನೆ, ಈ ರಾಷ್ಟ್ರ ನಿರ್ಮಾಣ ಎಂಬತಕ್ಕಂಥ ಕೆಲಸ ಅಥವಾ ಕಾರ್ಯ ಏನಿದೆ, ಇದು ಒಂದು ಒಮಿನಿ ಬಸ್ಸಿನ ಪ್ರೊಸೆಸ್ ಇದ್ದ ಹಾಗೆ ಅಂತ ಹೇಳ್ತಾನೆ. ಯಾಕಂದ್ರೆ ಒಮಿನಿ ಬಸ್ ಎಂಬತಕ್ಕಂಥ ಅತಿ ದೊಡ್ಡದಾದಂತ ಬಸ್ಸಿನ ವಿಧಾನ ಅಂತೇಳಿ ವ್ಯಕ್ತಪಡಿಸ್ತಿದ್ದಾನೆ. ಯಾಕಂದ್ರೆ ಓಮ್ನಿ ಬಸ್ ಅಂದ್ರೆ ನಾವು ಒಂದು ಕಾಲಕ್ಕೆ ಬಹಳ ತುಂಬಾ ದೊಡ್ಡದಾದಂತ ಬಸ್ ಅಂತೇಳಿ ನಾವು ಅಂದ್ಕೊಳ್ತಿದ್ವಿ. ಹಾಗೆ ರಾಷ್ಟ್ರ ನಿರ್ಮಾಣ ಕಾರಣ ತುಂಬಾ ಉದ್ದದಾಗಿದೆ, ತುಂಬಾ ದೊಡ್ಡದಾಗಿದೆ. ಉದಾಹರಣೆಗೆ ರಾಷ್ಟ್ರ ನಿರ್ಮಾಣ ಅಂತಂದ್ರೆ ಪೀಪಲ್ಸ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಡೆಮೋಕ್ರಸಿ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಸಿಟಿಸನ್ಸ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಗವರ್ಮೆಂಟ್ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಬಿಲ್ಡ್ ದ ಗವರ್ಮೆಂಟ್ ಅಂತ ಹೇಳ್ತೀವಿ, ಎಕಾನಮಿ ಬಿಲ್ಡ್ ಅಂತ ಹೇಳ್ತೀವಿ, ಸೋಷಿಯಲ್ ಬಿಲ್ಡ್ ಅಂತ ಹೇಳ್ತೀವಿ, ಡೆಮೋಕ್ರಸಿ ಬಿಲ್ಡ್ ಅಂತ ಹೇಳ್ತೀವಿ, ನೇಷನ್ ಬಿಲ್ಡ್ ಅಂತ ಹೇಳ್ತೀವಿ. ಟೋಟಲಿ ಅಭಿವೃದ್ಧಿ ಸರ್ಕಾರದ ಅಭಿವೃದ್ಧಿ ಇರ್ಬೋದು, ಜನತೆ ಅಭಿವೃದ್ಧಿ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಎಲ್ಲದರಲ್ಲಿ ಅಭಿವೃದ್ಧಿ ಮತ್ತು ಪ್ರಗತಿಯನ್ನ ಸಾಧಿಸತಕ್ಕಂಥದ್ದು ಒಂದು ದೇಶದ ನಿರ್ಮಾಣ ಆಗುತ್ತೆ, ಒಂದು ರಾಷ್ಟ್ರದ ನಿರ್ಮಾಣ ಆಗುತ್ತೆ ಎಂಬತಕ್ಕಂಥದ್ದನ್ನ ನಾವು ನೀವುಗಳು ಹೇಳ್ತೀವಿ. ಅದಕ್ಕೆ ಕೆ ಗೈರವರು ಈ ರೀತಿಯಾದಂತ ವ್ಯಾಖ್ಯಾನವನ್ನ ಹೇಳ್ತಾ ಹೋಗಿದ್ದಾರೆ. ಆದ್ರೆ ರಾಷ್ಟ್ರ ನಿರ್ಮಾಣ ಎಂಬತಕ್ಕಂಥದ್ದು ಯಾವುದೇ ಒಂದು ಒತ್ತಾಯದ ಮೇರೆಗೆ, ಒಂದು ಒತ್ತಡದ ಮೇಲೆಗೆ ಬರತಕ್ಕಂಥದ್ದಲ್ಲ. ರಾಷ್ಟ್ರ ನಿರ್ಮಾಣ ಎಂಬತಕ್ಕಂಥದ್ದು it has to come voluntarily among the people. There should be no any coercion or the force. Restriction should not be imposed on the people regarding the construction of the nation, reconstruction of the nation or build the nation. ರಾಷ್ಟ್ರ ನಿರ್ಮಾಣದಲ್ಲಿ, ರಾಷ್ಟ್ರ ಪುನರ್ ನಿರ್ಮಾಣ ಕಾರ್ಯದೊಳಗಡೆ ಜನಗಳಿಗೆ ಯಾವುದೇ ವಿಧವಾದಂತ ಒತ್ತಡ ಎಂಬತಕ್ಕಂತಿರಬಾರ್ದು, ನಿಬಂಧನೆಗಳು ಎಂಬತಕ್ಕಂಥದ್ದಿರಬಾರ್ದು. ರಾಷ್ಟ್ರ ನಿರ್ಮಾಣದ ಬಗ್ಗೆ ಜನಗಳಲ್ಲಿ ಸ್ವಇಚ್ಛೆ, ಸ್ವಪ್ರೇರಣೆಯಿಂದ ನಿರ್ಮಾಣ ಆಗಬೇಕು, ಸ್ವಇಚ್ಛೆಯಿಂದ ಬರಬೇಕು, ಆ ಇಚ್ಛಾಶಕ್ತಿ ಬರಬೇಕು. ಆಗ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ದೇಶದ ಪುನರ್ ನಿರ್ಮಾಣ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ನಾವು ರಾಷ್ಟ್ರ ಕಟ್ಟುವಂತವರು ಯಾರು ಅಂತೇಳಿ ಅಂದ್ರೆ ನಮಗೆ ಯಾರಿಗೂ ಸಹ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರವನ್ನ ಕೊಟ್ಟೋದಿಲ್ಲ. ರಾಷ್ಟ್ರ ಕಟ್ಟುವವರಂತವ್ರು ಯಾರು ಅಂತಂದ್ರೆ ನಾವು ಅಂತೇಳಿ ಪ್ರತಿಯೊಬ್ಬ ಒಂದು ದೇಶದ ಪ್ರಜೆ, ನಾಗರಿಕ ಹೇಳುವಂತಾಗ್ಬೇಕು. ದೇಶ ಮೊದಲು, ನಂತರ ನಾನು. ವ್ಯಕ್ತಿ ಮೊದಲಲ್ಲ, ದೇಶ ಮೊದಲು. ಅದಕ್ಕೆ ನಮ್ಮ ದೇಶದೊಳಗಡೆ ಸಾಮಾಜಿಕ ಚಿಂತನೆ ಮತ್ತು ರಾಷ್ಟ್ರದ ಪ್ರೇಮ, ರಾಷ್ಟ್ರದ ಭಾವೈಕ್ಯತೆ, ರಾಷ್ಟ್ರ ಚಿಂತನೆಯನ್ನ ನಾವು ಎಲ್ಲಿವರೆಗೂ ಬೆಳೆಸಿಕೊಳ್ಳೋದಿಲ್ಲ ಅಲ್ಲಿವರೆಗೂ ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೇಶದಲ್ಲಿ, ಈ ಭೂಮಿ ಮೇಲೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿ, ಹುಟ್ಟಿದಂತ ಪ್ರತಿಯೊಂದು ಮಗು ಸಹ ಮೊದಲು ದೇಶ ಅನ್ಬೇಕು, ಸಮಾಜ ಅನ್ಬೇಕು, ನಂತರ ನಾನು ಮತ್ತು ನನ್ನ ಕುಟುಂಬ ಅಂತೇಳಿ ಬಂದಾಗ ಮಾತ್ರ ನಾವು ರಾಷ್ಟ್ರ ನಿರ್ಮಾಣ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಅನಿಸಿಕೆ. ಸೊ ಇದು
ರಾಷ್ಟ್ರ ನಿರ್ಮಾಣದ ಒಂದು ಸಂಕ್ಷಿಪ್ತವಾದಂತ ಒಂದು ಹಿನ್ನೆಲೆ ಮತ್ತು ವ್ಯಾಖ್ಯಾನ ಅಂತೇಳಿ ನಾವು ಹೇಳ್ತೀವಿ. ಒಂದು ದೇಶವನ್ನು ಕಟ್ಟಬೇಕಾದ್ರೆ ಬಹಳಷ್ಟು ಅಂಶಗಳು ಬೇಕಾಗ್ತವೆ. ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದ ನೇಷನ್ ಬಿಲ್ಡಿಂಗ್ ಅಂತೇಳಿ ಪ್ರಶ್ನೆ ಬರ್ತದೆ. ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತ ಅಂಶಗಳು ಯಾವುವು ಅಂತೇಳಿ ಅಂದ್ಕೊಂಡಾಗ ಅಂತ ಒಂದು ಅಂಶಗಳಲ್ಲಿ ನಾವು ಸುಮಾರು ಅಂಶಗಳನ್ನ ನೋಡ್ತಾ ಇದ್ದೀವಿ. Many of the varieties of the different types of the kinds of the essentialities components, it is the most required for the nation building or reconstruction of the nation ಅಂತ ಹೇಳ್ತೀವಿ. ಒಂದು ದೇಶ ಕಟ್ಟಲಿಕ್ಕೆ ಬಹಳಷ್ಟು ಅಂಶಗಳು ಬೇಕು. ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಂಡಾಗ ಒಂದು ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಅಂತ ಒಂದು ರಾಷ್ಟ್ರ ನಿರ್ಮಾಣದ ಅಂಶಗಳಲ್ಲಿ ಕಾಂಪೊನೆಂಟ್ಸ್ ಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ಬೇಕಂತಂದ್ರೆ ಪೀಪಲ್ಸ್ ಸಪೋರ್ಟ್ ಅಂತ ಹೇಳ್ತೀವಿ. ನಾನು ಅದಕ್ಕೆ ಹೇಳಿದ ರಾಷ್ಟ್ರ ನಿರ್ಮಾಣ ಕಾರ್ಯ ಎಂಬಂತ ಒಬ್ಬ ವ್ಯಕ್ತಿ ಸಮಾಜದ ಮೇಲಷ್ಟೇ ನಿಂತಿಲ್ಲ, ಸಮುದಾಯದ ಮೇಲೆ ನಿಂತಿಲ್ಲ, ಇಡೀ ರಾಷ್ಟ್ರದ ದೇಶದ ಒಟ್ಟಾರೆ ಜನತೆಯ ಬೆಂಬಲದ ಮೇಲೆ ನಿಂತಿದೆ. ಜನ ಬೆಂಬಲ ಎಂಬತಕ್ಕಂಥದ್ದು ರಾಷ್ಟ್ರ ನಿರ್ಮಾಣದ ಒಂದು ಅತಿ ಪ್ರಮುಖವಾದಂತ ಅಂಶ ಆಗ್ತದೆ. ಜನತೆಯ ಬೆಂಬಲ, ಸಮುದಾಯದ ಬೆಂಬಲ, ಎಲ್ಲ ವರ್ಗಗಳ ಒಂದು ಬೆಂಬಲ ಇಲ್ಲ ಅಂತಂದ್ರೆ ಒಂದು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಲಿಂದ ಹಿಡಿದು ಸಮಾಜದಿಂದ ಹಿಡಿದು ರಾಷ್ಟ್ರದವರೆಗೆ ಸಾಮೂಹಿಕವಾದಂತ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕವಾದಂತ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದಾಗ ಒಂದು ದೇಶ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ, ಒಂದು ದೇಶ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ, ಒಂದು ಉತ್ತಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳ್ತೀವಿ ದ ಕ್ವಾಲಿಟಿ ಆಫ್ ದ ಪೀಪಲ್ ವಿಚ್ ಇಟ್ ಹ್ಯಾಸ್ ಬಿನ್ ರಿಫ್ಲೆಕ್ಟ್ಸ್ ದ ಕ್ವಾಲಿಟಿ ಆಫ್ ದ ನೇಷನ್ ಅಂತೇಳಿ ನಾವು ಕರಿತೀವಿ. ಒಂದು ದೇಶದೊಳಗಡೆ ಒಳ್ಳೆ ಜನರಿದ್ದಾಗ, ಉತ್ಕೃಷ್ಟ ಉತ್ತಮ ಜನರಿದ್ದಾಗ ಮಾತ್ರ ಒಂದು ಒಳ್ಳೆ ದೇಶ, ಉತ್ತಮವಾದಂತ ರಾಷ್ಟ್ರ ಅಂತೇಳಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಜನ ಬೆಂಬಲ ಎಂಬತಕ್ಕಂತಂದ್ರೆ ಯಾವ ರೀತಿ ಜನಗಳು ಇರಬೇಕು ಒಂದು ರಾಷ್ಟ್ರದಲ್ಲಿ ಅಂತೇಳಿ ಬಂದಾಗ ಒಳ್ಳೆ ಜನಗಳನ್ನ ನಿರೀಕ್ಷಣೆ ಮಾಡಬೇಕು ಒಂದು ದೇಶ. ಯಾವಾಗ ಒಂದು ದೇಶದಲ್ಲಿ ಉತ್ತಮ ಉತ್ಕೃಷ್ಟ ಜನರಿರ್ತಾರೆ ಆಗ ಆ ದೇಶ ಶ್ರೇಷ್ಠವಾಗ್ತದೆ. ಅಂತ ಒಂದು ಉತ್ತಮ ಉತ್ಕೃಷ್ಟ ಜನರಂತಂದ್ರೆ ಜನಗಳಲ್ಲಿ ಯಾವ ಸ್ವಭಾವಗಳಿರ್ಬೇಕು, ಗುಣಲಕ್ಷಣಗಳಿರ್ಬೇಕು ಒಂದು ರಾಷ್ಟ್ರದ ಜನತೆಯಲ್ಲಿ ಅಂದಾಗ ಜನಗಳು ತುಂಬಾ ಶಿಸ್ತುಬದ್ಧರಾಗಿರ್ಬೇಕು. ಒಂದು ದೇಶದೊಳಗಡೆ ಶ್ರಮ, ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಇರಬೇಕು, ಶ್ರಮ ವಹಿಸಿ ಕೆಲಸ ಮಾಡುವಂತ ಜನರಿರ್ಬೇಕು, ಕಲ್ಚರಲ್ ಓರಿಯೆಂಟೆಡ್ ಪೀಪಲ್ ಇರಬೇಕು, ಸುಸಂಸ್ಕೃತ ಜನತೆ ದೇಶದಲ್ಲಿ ಇರಬೇಕು, ಪೇಟ್ರಿಯಾಟಿಸಮ್ ಇರಬೇಕು, ದೇಶ ಪ್ರೇಮವನ್ನು ಹೊಂದಿರತಕ್ಕಂಥ ಜನತೆ ಇರಬೇಕು, ಅಟ್ಯಾಚ್ಮೆಂಟ್ ಆಫ್ ದ ಒನ್ನೆಸ್ ಫೀಲಿಂಗ್ಸ್ ಇರಬೇಕು. ನಾವೆಲ್ಲರೂ ಒಂದು, ನಾವೆಲ್ಲರೂ ಸಹೋದರರು, ನಮ್ಮ ದೇಶ ನಮ್ಮ ರಾಷ್ಟ್ರ, ನನ್ನ ದೇಶ ನನ್ನ ರಾಷ್ಟ್ರ ನಮ್ಮ ರಾಷ್ಟ್ರ ಎಂಬತಕ್ಕಂಥ ಮನೋಭಾವನೆ ನಮ್ಮಲ್ಲಿರ್ಬೇಕು. ನಾವೆಲ್ಲರೂ ಒಂದೇ ರಾಷ್ಟ್ರದವರು, ಒಂದೇ ದೇಶದ ಪ್ರಜೆಗಳು, ನಾಗರಿಕರು, ನಾವೆಲ್ಲರೂ ಸೋದರತ್ವದಿಂದ ಕೂಡಿದ್ದೇವೆ ಎಂಬತಕ್ಕಂಥ ಮನೋಭಾವನೆ ಇರಬೇಕು. ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಇನ್ ದ ಡೆಮಾಕ್ರಸಿ ಪೀಪಲ್ಸ್ ಆರ್ ದ ಕಿಂಗ್ ಮೇಕರ್ಸ್ ಅಂತ ಹೇಳ್ತೀವಿ. ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾವುದೇ ದೇಶದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧ್ಯಕ್ಷರು ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ದೇಶದ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಅವರೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸೇವಕರಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ರೀತಿಯಾದಂತ ಒಂದು ವ್ಯವಸ್ಥೆ ನಿರ್ಮಾಣ ಬೇಕು. ಅಂತ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದರಲ್ಲಿ ಜನಗಳು ಹೇಗೆ ಆಯ್ಕೆ ಮಾಡ್ಬೇಕಂದ್ರೆ ದೋಸ್ ಹೂ ಆರ್ ವೆರಿ ಆನೆಸ್ಟ್, ಸಿನ್ಸಿಯರ್, ದೇ ಆರ್ ರೆಡಿ ಫಾರ್ ದ ಸ್ಯಾಕ್ರಿಫೈಸ್ ದೇರ್ ಇಂಟ್ರೆಸ್ಟ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್, ಡೆವಲಪ್ಮೆಂಟ್ ಆಫ್ ದ ನೇಷನ್, ರೀಕನ್ಸ್ಟ್ರಕ್ಷನ್ ಆಫ್ ದ ನೇಷನ್ ಅಂತ ಪ್ರತಿನಿಧಿಗಳನ್ನ, ಇಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಪ್ರಜ್ಞಾವಂತ ಜನತೆ, ವಿಜಿಲೆಂಟ್ ಪೀಪಲ್ ಅಂತ ಹೇಳ್ತೀವಿ. ಇಂಥ ಒಂದು ಪ್ರಜ್ಞಾವಂತ ಜನತೆ ರಾಷ್ಟ್ರದಲ್ಲಿ ಇರಬೇಕು. ಯಾರು ತುಂಬಾ ಆನೆಸ್ಟ್ ಇದ್ದಾರೆ, ಸರಿ ಇದ್ದಾರೆ, ನಿಷ್ಠಾವಂತರಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಜಾಗೃತ ಮತದಾರರು, ಜಾಗೃತ ಜನತೆ, ದೇಶದ ಜನತೆ ಇರಬೇಕು. ಪ್ರತಿನಿಧಿಗಳನ್ನ ಈ ರೀತಿ ಆಯ್ಕೆ ಮಾಡಬೇಕು. ಅದಕ್ಕೆ ಯಾಕೆ ಅಂತಂದ್ರೆ ಜೇಮ್ಸ್ ಮಿಲ್ ಒಂದು ಮಾತನ್ನು ಹೇಳ್ತಾನೆ, ಜನಗಳ ಬೆಂಬಲ ಹೇಗಿರ್ಬೇಕಂದ್ರೆ ರಾಷ್ಟ್ರ ಕಟ್ಟುವುದರಲ್ಲಿ ಅವ್ರು ಹೇಳ್ತಾರೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ಪ್ರಜಾಪ್ರಭುತ್ವದಲ್ಲಿ ಜನಗಳು ಜಾಗೃತರು ಇರ್ತಾರೆ ಅಲ್ಲಿಯವರೆಗೆ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬೆಂಬಲ ಇರ್ತದೆ, ಪ್ರಜಾಪ್ರಭುತ್ವಕ್ಕೆ ಮೌಲ್ಯ ಇರ್ತದೆ.
ಯಾವಾಗ ಜನರು ಜಾಗೃತರಾಗಿರೋದಿಲ್ಲ ಪ್ರಜಾಪ್ರಭುತ್ವ ಆಗ ಸಹಜವಾಗಿ ಬಿದ್ದೋಗುತ್ತೆ. ಇದು JS ಮಿಲ್ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಜನಗಳ ಬೆಂಬಲ, ಸಮುದಾಯದ ಬೆಂಬಲ, ಇಡೀ ದೇಶದ ಜನಪ್ರತಿನಿಧಿಗಳ ಬೆಂಬಲ ಒಂದು ರಾಷ್ಟ್ರವನ್ನು ಕಟ್ಟುವುದರಲ್ಲಿ, ಒಂದು ದೇಶವನ್ನ ನಿರ್ಮಾಣ ಮಾಡುವುದರಲ್ಲಿ ಅಥವಾ ಪುನರ್ ನಿರ್ಮಾಣ ಕಾರ್ಯ ಮಾಡುವುದರಲ್ಲಿ ಅತಿ ಪ್ರಮುಖವಾದಂತ ಪಾತ್ರ ನಿರ್ವಹಣೆ ಆಗುತ್ತೆ ಎಂಬತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಇದು ಒಂದು ಅಂಶ. ಇನ್ನು ಎರಡನೇ ಅಂತಂದ್ರೆ, ಒಂದು ದೇಶ ಅಥವಾ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳಲ್ಲಿ ಎರಡನೇ ಮಹತ್ವಪೂರ್ಣವಾದಂತ ಅಂಶ ಗುಡ್ ಗವರ್ನೆನ್ಸ್ ಅಂತ ಹೇಳ್ತೀವಿ, ಒಳ್ಳೆ ಆಡಳಿತ. good governance is one of the most significant factors of the nation building or national reconstruction. ಇವತ್ತು ಯಾವುದೇ ದೇಶ ಅಭಿವೃದ್ಧಿ ಆಗಬೇಕು, ನಿರ್ಮಾಣ ಆಗಬೇಕು, ಪ್ರಗತಿ ಪಥದಲ್ಲಿ ಹೋಗ್ಬೇಕಂತಂದ್ರೆ ಅಲ್ಲಿ ಆಡಳಿತ ಚೆನ್ನಾಗಿರ್ಬೇಕು. ಕ್ವಾಲಿಟಿ ಆಫ್ ದ ಅಡ್ಮಿನಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್. ಒಳ್ಳೆ ಆಡಳಿತ ಇರಬೇಕು, ಉತ್ತಮ ಆಡಳಿತ ಇರಬೇಕು. ಈ ರೀತಿ ಒಳ್ಳೆ ಮತ್ತು ಉತ್ತಮ ಆಡಳಿತ ಇದ್ದಾಗ ಮಾತ್ರ ದೇಶ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಒಳ್ಳೆ ಆಡಳಿತವನ್ನು ಹೊಂದಿರುವಂತ ಸರ್ಕಾರ ನಿರ್ಮಾಣ ಆಗಬೇಕು, ಸರ್ಕಾರ ರಚನೆ ಆಗಬೇಕು, ಒಳ್ಳೆ ಆಡಳಿತವನ್ನು ಕೊಡುವಂತ ಸರ್ಕಾರವನ್ನ ನಾವು ಆಯ್ಕೆ ಮಾಡಬೇಕು. ಆ ರೀತಿಯಾದಂತ ಒಳ್ಳೆ ಸರ್ಕಾರ ಅಂತಂದ್ರೆ ಆ ಒಳ್ಳೆ ಸರ್ಕಾರವು ಸಹ ಕೆಲವೊಂದು ಅಂಶಗಳನ್ನ, ಉತ್ತಮ ಸ್ವಭಾವಗಳನ್ನ, ಗುಣಲಕ್ಷಣಗಳನ್ನ ಅಳವಡಿಸ್ಕೋಬೇಕಾಗುತ್ತೆ ತನ್ನ ಆಡಳಿತದಲ್ಲಿ. ಒಳ್ಳೆ ಸರ್ಕಾರ ಅಂತಂದ್ರೆ ಏನೇನನ್ನ ಹೊಂದಿರಬೇಕು, ಎಂತ ಅಂಶಗಳನ್ನ, ಎಂತ ವಿಚಾರಗಳನ್ನ ಹೊಂದಿದ್ರೆ ಸರ್ಕಾರ ಒಳ್ಳೇದಾಗಿರ್ತದೆ ಅಂತಂದ್ರೆ, ನಾನು ಹೇಳ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಇಟ್ ಹ್ಯಾಸ್ ಟು ಬಿ ಮೇಂಟೈನ್ ಬೈ ದ ಗವರ್ಮೆಂಟ್. ಸರ್ಕಾರ ಎಂಬತಕ್ಕಂಥದ್ದು ತನ್ನ ಆಡಳಿತದ ನಿರ್ವಹಣೆ ಒಳಗಡೆ ಪರಿಣಾಮಕಾರಿಯಾದಂತ, ದಕ್ಷವಾದಂತ ಆಡಳಿತವನ್ನ ನಿರ್ಮಾಣ ಮಾಡಬೇಕು. ಆಗ ಆ ಸರ್ಕಾರ ಒಳ್ಳೇದು ಅನ್ಸ್ಕೊಳ್ತದೆ. ಇನ್ನು ಎರಡನೇದಂತಂದ್ರೆ ಎವ್ರಿ ಗವರ್ಮೆಂಟ್, ಐದರ್ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಸ್ಟೇಟ್ಸ್ ಗವರ್ಮೆಂಟ್, in their administration they have to maintain the transparency of the administration, integrity of the administration, transparency of the administration. ಯಾವುದೇ ಒಂದು ಸರ್ಕಾರವಾಗ್ಲಿ ಅದು ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ ಅನ್ಸ್ಬೇಕಾದ್ರೆ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು, ಭಾವೈಕ್ಯತೆಯನ್ನು ಕಾಪಾಡ್ಕೋಬೇಕು, ಏಕಾಗ್ರತೆಯನ್ನು ಕಾಪಾಡ್ಕೋಬೇಕು. ರಾಷ್ಟ್ರದಲ್ಲಿ ಯಾವ ಸರ್ಕಾರ ರಾಷ್ಟ್ರದ ಜನತೆಯಲ್ಲಿ ಭಾವೈಕ್ಯತೆ, ಐಕ್ಯತೆ ಮತ್ತು ಪಾರದರ್ಶಕತೆಯನ್ನು ಕಾದಿರಿಸಿಕೊಳ್ತದೆ, ಆ ಸರ್ಕಾರ ಮಾತ್ರ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ. ಈ ರೀತಿ ಒಳ್ಳೆ ಸರ್ಕಾರ ಅಂದ್ರೆ ಪಾರದರ್ಶಕತೆ ಇರಬೇಕು. ಇನ್ನು ಮೂರನೇ ಅಂತಂದ್ರೆ ದ ಗುಡ್ ಗವರ್ನೆನ್ಸ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಒಳ್ಳೆ ಆಡಳಿತ ಅಂತಂದ್ರೆ ದ ಎವ್ರಿ ಗವರ್ಮೆಂಟ್ ಹ್ಯಾವ್ ಟು ಮೇಂಟೈನ್ ದ ಅಕೌಂಟಬಿಲಿಟಿ ರಿಗಾರ್ಡಿಂಗ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ನ್ಯಾಷನಲ್ ಸೋರ್ಸಸ್. ರಾಷ್ಟ್ರೀಯ ಸಂಪನ್ಮೂಲದಲ್ಲಿ ಬರುವಂತ, ರಾಷ್ಟ್ರೀಯ ಆದಾಯದಲ್ಲಿ ಬರ್ತಕ್ಕಂಥ, ನ್ಯಾಷನಲ್ ಇನ್ಕಮ್ ನಲ್ಲಿ ಇರ್ಬೋದು, ನ್ಯಾಷನಲ್ ಸೋರ್ಸಸ್ ನಲ್ಲಿ ಇರ್ಬೋದು, ರಾಷ್ಟ್ರೀಯ ಆದಾಯದಲ್ಲಿ ಬರ್ತಕ್ಕಂಥ ಆದಾಯ ಮತ್ತು ವೆಚ್ಚ ಅಂತೇನಿದೆ, ಆ ಆದಾಯ ಮತ್ತು ವೆಚ್ಚದಲ್ಲಿ ಪ್ರತಿಯೊಂದು ಸರ್ಕಾರವೂ ಸಹ ಪೆನ್ನಿಗೆ ಪೆನ್ನಿ ಲೆಕ್ಕವನ್ನು ಇಡಬೇಕಾಗುತ್ತೆ. ಅಕೌಂಟಬಿಲಿಟಿ ಅಂತಂದ್ರೆ ಲೆಕ್ಕಪತ್ರವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಎಷ್ಟು ಆದಾಯ ಬಂತು, ಎಷ್ಟು ಖರ್ಚಾಯ್ತು, ಈ ರೀತಿ ಒಂದೊಂದು NP, ರಾಷ್ಟ್ರದ ಒಂದೊಂದು ಪೈಸನ್ನು ಕೂಡ ಲೆಕ್ಕದ ರೀತಿಯಲ್ಲಿ ಲೆಕ್ಕವನ್ನು ಇಟ್ಟಾಗ ಒಂದು ದೇಶ, ಒಂದು ಸರ್ಕಾರ ಒಳ್ಳೆ ರಾಷ್ಟ್ರ, ಒಳ್ಳೆ ಸರ್ಕಾರ ಅಂತೇಳಿ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಸ್ಪಾನ್ಸಿವ್ನೆಸ್. ಇವತ್ತು ಪ್ರಜಾಪ್ರಭುತ್ವ ಹೇಗಾಗ್ತಾ ಇದೆ ಅಂತಂದ್ರೆ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಿಲಿಟಿ, ನೋಬಡಿ ಕ್ಯಾನ್ ರೆಸ್ಪಾನ್ಸಿಬಲ್ ಆಗಬಾರ್ದು. ಸರ್ಕಾರ ಎಂಬತಕ್ಕಂಥದ್ದು ಪ್ರತಿಯೊಂದಕ್ಕೂ ಜವಾಬ್ದಾರಿಯುತವಾಗಿರ್ಬೇಕು ಮತ್ತು ಪ್ರತಿಕ್ರಿಯಾತ್ಮಕವಾಗಿರ್ಬೇಕು. ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂಡ್ ರೆಸ್ಪಾನ್ಸಿವ್ನೆಸ್ ಇರಬೇಕು. ಪ್ರತಿಯೊಂದು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕು ಸರ್ಕಾರ, ಬೇಜವಾಬ್ದಾರಿತನ ತೋಡಬಾರ್ದು. ಯಾವುದೇ ಕೆಲಸ ಆಗ್ಲಿ ಅದಕ್ಕೆ ಜವಾಬ್ದಾರಿ ಜೊತೆಗೆ ಪ್ರತಿಕ್ರಿಯಿಸುವಂತ ಮನೋಭಾವನೆ ಸರ್ಕಾರ ಇರಬೇಕು. ಸರ್ಕಾರ ಯಾವತ್ತೂ ಕೂಡ ಮೂಕ ಅಥವಾ ಮೂಗನಾಗಬಾರ್ದು. ಯಾವಾಗ ಸರ್ಕಾರ ಮೂಕ ಅಥವಾ ಮೂಗನಾಗುತ್ತೆ ಆಗ ರಾಷ್ಟ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕುಂಠಿತ ಆಗ್ತದೆ. ಇದು ಸರ್ಕಾರದ ಒಂದು ಪ್ರಮುಖವಾದಂತ ಅಂಶ, ಒಳ್ಳೆ ಸರ್ಕಾರದ್ದು. ಹಾಗೆ ಸರ್ಕಾರ ಎಂಬತಕ್ಕಂಥದ್ದು ಯೂಸ್ ದ ಟೆಕ್ನಾಲಜಿ. ಯೂಸ್ ದ ಟೆಕ್ನಾಲಜಿ ಅಂತಂದ್ರೆ ಇವತ್ತು ಪ್ರತಿಯೊಂದು ಆಡಳಿತಾತ್ಮಕ ವ್ಯವಸ್ಥೆ ತಂತ್ರಜ್ಞಾನದ ಮೇಲೆ ನಿಂತಿದೆ. ಇವತ್ತು ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಿಲ್ಲ, ತಾಂತ್ರಿಕ ಅಂಶಗಳನ್ನು, ತಂತ್ರಜ್ಞಾನದ ಅಂಶವನ್ನು, ಜ್ಞಾನವನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಆಡಳಿತ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗವರ್ನೆನ್ಸ್ ಅನ್ನೋದೇನಿದೆಯಲ್ಲ, ಈ ಗವರ್ನೆನ್ಸ್ ಒಳಗಡೆ ಇವತ್ತು 21ನೇ ಶತಮಾನದಲ್ಲಿ ಭಾರತ ಒಂದು
ತುಂಬಾ ಪ್ರಗತಿ ಪಥದಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಆಗ್ತದೆ ಅದು ಇ ಗವರ್ನೆನ್ಸ್. ಇ ಗವರ್ನೆನ್ಸ್ ಅಂತಂದ್ರೆ ಪೇಪರ್ಲೆಸ್ ಗವರ್ನೆನ್ಸ್, ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಗವರ್ಮೆಂಟ್ ಇಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ಡಿಜಿಟಲೈಸೇಷನ್. ಇ ಗವರ್ನೆನ್ಸ್ ಅಂತಂದ್ರೆ ಯಾವುದೇ ಮ್ಯಾನ್ಯುವಲ್ ಪೇಪರ್ ಮೇಲೆ ಒಂದು ಆಡಳಿತವನ್ನು ನಿರ್ವಹಣೆ ಮಾಡತಕ್ಕಂಥದ್ದಲ್ಲ, ಪ್ರತಿಯೊಂದು ಆಡಳಿತದ ಪ್ರತಿಯೊಂದು ಅಂಶವೂ ಸಹ ತಂತ್ರಜ್ಞಾನದ ಮೇಲೆ ಪೇಪರ್ಲೆಸ್ ಆಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥದ್ದನ್ನ ನಾವು ಇ ಗವರ್ನೆನ್ಸ್ ಅಂತ ಹೇಳ್ತೀವಿ. ಈ ರೀತಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇಡೀ ರಾಷ್ಟ್ರದ ಆಡಳಿತವನ್ನ ನಿರ್ವಹಣೆ ಮಾಡುವಂತ ಸರ್ಕಾರ ಏನಿದೆ ಅಂತ ಒಂದು ಸರ್ಕಾರ ಒಳ್ಳೆ ಸರ್ಕಾರ ಅನ್ಸ್ಕೊಳ್ತದೆ, ಉತ್ತಮ ಸರ್ಕಾರ ಅನ್ಸ್ಕೊಳ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಇವತ್ತು ಜಗತ್ತಿನಲ್ಲಿ ತುಂಬಾ ಮುಂದೆ ಹೋಗ್ತಾ ಇರತಕ್ಕಂಥದ್ದು ಶ್ಲಾಘನೀಯ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಇದು ಎರಡನೇ ಒಂದು ಅಂಶ ರಾಷ್ಟ್ರ ನಿರ್ಮಾಣಕ್ಕೆ. ಇನ್ನು ಮೂರನೇದಂತಂದ್ರೆ ಕಮಿಟೆಡ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಕಮಿಟೆಡ್ ಲೀಡರ್ಶಿಪ್ ಅಂತಂದ್ರೆ ಸಮರ್ಥ ನಾಯಕತ್ವ, ಬದ್ಧತೆಯ ನಾಯಕತ್ವ. ಒಂದು ದೇಶ ಕಟ್ಟಬೇಕಾದ್ರೆ, ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾದ್ರೆ ಆ ದೇಶದ ನೇತಾರನಂತೇನಿರ್ತಾನೆ, ಲೀಡರ್ ಏನಿರ್ತಾನೆ, ಆ ಲೀಡರ್ ಯಾವತ್ತೂ ಕೂಡ ಬದ್ಧತೆಯಿಂದ ಕೂಡಿರ್ಬೇಕು, ಸಮರ್ಥನಾಗಿರ್ಬೇಕು. ಯಾವೊಬ್ಬ ರಾಷ್ಟ್ರದ ಧುರೀಣ ಬದ್ಧತೆ ಮತ್ತು ಸಮರ್ಥ ನಾಯಕತ್ವ ಹೊಂದಿರ್ತಾನೆ ಅವನು ಮಾತ್ರ ದೇಶವನ್ನ, ರಾಷ್ಟ್ರವನ್ನ ಉತ್ಕೃಷ್ಟದ ದಾರಿಯಲ್ಲಿ, ಉತ್ತಮತೆಯ ದಾರಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಬೇರೆ ಯಾರು ಸಹ ಒಯ್ಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಸಮರ್ಥ ಧುರೀಣತ್ವ ನಾಯಕತ್ವ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಮಹತ್ವಪೂರ್ಣವಾದಂತ ಅಂಶ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಇತಿಹಾಸವನ್ನ ನಾವು ನೋಡ್ತಾ ಇದ್ರೆ, ಇತಿಹಾಸದ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ರಾಜಕಾರಣಿಗಳು, ಬಹಳಷ್ಟು ದೇಶದ ಧುರೀಣರು, ಯಾವುದೇ ಧುರೀಣರು, ಹಿಂದೆ ಆಗಿರ್ತಕ್ಕಂಥ ದೇಶವನ್ನು ಆಡಳಿತವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ನಾಯಕರುಗಳು ಇರ್ಬೋದು, ಈಗ ನಿರ್ವಹಿಸಿರ್ತಕ್ಕಂಥ ನಾಯಕರುಗಳಿಗಿರ್ಬೋದು, ಯಾವುದೇ ನಾಯಕನಾಗ್ಲಿ ರಾಷ್ಟ್ರದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ನಾಯಕರು ಸಮರ್ಥರಾಗಿರ್ಬೇಕು. ನಮ್ಮ ಇತಿಹಾಸವನ್ನ ನೋಡ್ತಾ ಹೋದ್ರೆ ಬಹಳಷ್ಟು ಸಮರ್ಥ ನಾಯಕರನ್ನ ಈ ರಾಷ್ಟ್ರ ನಿರ್ಮಾಣದೊಳಗಡೆ ನಾವು ನೋಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ. ಉದಾಹರಣೆಗೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಫ್.ಡಿ. ರೂಸ್ವೆಲ್ಟ್ ಅನ್ನ ನೋಡಿದಾಗ, ಈ ಎಫ್.ಡಿ. ರೂಸ್ವೆಲ್ಟ್ ರವರು ಒಂದು ಕಾರ್ಯಕ್ರಮನ, ಒಂದು ಯೋಜನೆಯನ್ನ ಅಮೆರಿಕದಲ್ಲಿ ಜಾರಿ ತರ್ತಾರೆ. ಅದು ಯಾವ ಯೋಜನೆ ಅಂತಂದ್ರೆ, ಯಾವಾಗ ಅಮೆರಿಕ ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೆ ಒಳಗಾಗುತ್ತದೆ, ಆರ್ಥಿಕವಾಗಿ ತುಂಬಾ ಕುಸಿತಕ್ಕೆ ಒಳಗಾಗುತ್ತದೆ ಅಂತ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂಥ, ಮಾಜಿ ಅಧ್ಯಕ್ಷರಾಗಿರುವಂತ ಎಫ್.ಡಿ. ರೂಸ್ವೆಲ್ಟ್ ರವರು ಒಂದು ಯೋಜನೆ ಕಾರ್ಯಕ್ರಮವನ್ನು ಸರ್ಕಾರದಿಂದ ಜಾರಿಗೊಳಿಸ್ತಾರೆ. ಅದನ್ನ NDP ಅಂತ ಹೇಳ್ತೀವಿ, ನ್ಯೂ ಡೀಲ್ ಪಾಲಿಸಿ ಅಂತ ಹೇಳ್ತೀವಿ, ನೂತನ ನೀತಿಯ ಯೋಜನೆ ಅಂತ ಹೇಳ್ತೀವಿ. ಯಾವಾಗ ನೂತನ ನೀತಿಯ ಯೋಜನೆಯನ್ನ ಅಮೆರಿಕದಲ್ಲಿ ಎಫ್.ಡಿ. ರೂಸ್ವೆಲ್ಟ್ ಅವರು ಜಾರಿಗೊಳಿಸಿದ್ರು, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಆರ್ಥಿಕವಾಗಿ ತುಂಬಾ ಕುಸಿತಕ್ಕೆ, ಸಂಕಷ್ಟಕ್ಕೆ ಒಳಗಾದಂತ ಸಂದರ್ಭದೊಳಗಡೆ ಈ ನೂತನ ನೀತಿಯ ಯೋಜನೆಯ ಪ್ರಕಾರ ಅಮೆರಿಕ ರಾಷ್ಟ್ರ ಎರಡನೇ ಮಹಾಯುದ್ಧದಲ್ಲಿ ಒಂದು ಸೂಪರ್ ಪವರ್ ಕಂಟ್ರಿಯನ್ನ, ಮಹಾಯುದ್ಧದ ನಂತರ ಸೂಪರ್ ಪವರ್ ಕಂಟ್ರಿ ಅಂತೇಳಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಇದಕ್ಕೆ ಮೂಲ ಕಾರಣ ಎಫ್.ಡಿ. ರೂಸ್ವೆಲ್ಟ್ ರವರು ಜಾರಿಗೊಳಿಸಿರ್ತಕ್ಕಂಥ NDP ನೀತಿ, ನ್ಯಾಷನಲ್ ನ್ಯೂ ಡೀಲ್ ಪಾಲಿಸಿ. ಆ ರಾಷ್ಟ್ರದಲ್ಲಿ ನೂತನ ನೀತಿಯ ಯೋಜನೆಯನ್ನು ಏನ್ ಜಾರಿ ತಂದ್ರು, ಇದರಿಂದ ಒಂದು ಸೂಪರ್ ಪವರ್ ಕಂಟ್ರಿ ಆಗಿ ಜಾಗತಿಕ ಮಟ್ಟದಲ್ಲಿ ಹೊರಹೊಮ್ಮುತ್ತದೆ ಅಮೆರಿಕ. ಹಾಗೆ ನಮ್ಮ ದೇಶಕ್ಕೆ ಬಂದಾಗ ಅಂದಿನ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ, ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಸಹ ಒಂದು ಹೊಸ ಯೋಜನೆಯನ್ನು ಈ ದೇಶಕ್ಕೆ ಪರಿಚಯಿಸ್ತಾರೆ. ಅಂತ ಒಂದು ಯೋಜನೆಯಲ್ಲಿ 5 years ಪ್ಲಾನಿಂಗ್ ಅಂತ ಹೇಳ್ತೀವಿ, ಪಂಚವಾರ್ಷಿಕ ಯೋಜನೆ. ಈ 5 years ಪ್ಲಾನಿಂಗ್ ಅನ್ನ ಏನು ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೊಳಿಸಿದ್ರು, ಈ ಯೋಜನೆಯ ಮೂಲಕ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ, ಔದ್ಯೋಗೀಕರಣದ ಅಭಿವೃದ್ಧಿ, ಸಾಮಾಜಿಕ ಸಮಾನತೆ, ಸಾಮಾಜಿಕ ನ್ಯಾಯತೆ, ಸಾಮಾಜಿಕ ಸಾಮರಸ್ಯವನ್ನ, ಸಾಮಾಜಿಕ ನ್ಯಾಯತೆಯನ್ನ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಈ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ನಾವು ಶ್ಲಾಘನೆಯನ್ನು ಹೇಳಬೇಕಾಗುತ್ತೆ, ನಾವು ಶ್ಲಾಘಿಸಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ನೆಹರು ವಾಸ್ ದ ಆರ್ಕಿಟೆಕ್ಚರ್ ಆಫ್ ದ ಮಾಡರ್ನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ ದ ಆರ್ಕಿಟೆಕ್ಚರ್ ಆಫ್ ದ ಮಾಡರ್ನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಆಧುನಿಕ ಭಾರತದ
ಕರ್ತೃ ಅಥವಾ ಶಿಲ್ಪಿ ಅಂತೇಳಿ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನ ಕರೀತಾ ಇದ್ದೀವಿ. ಯಾಕೆಂತಂದ್ರೆ ಈ ದೇಶವನ್ನ ಪ್ರಗತಿ ಪಥದಲ್ಲಿ ಒಯ್ಯಲಿಕ್ಕೆ, ಔದ್ಯೋಗೀಕರಣವನ್ನ, ಕೈಗಾರಿಕೋದ್ಯಮಗಳನ್ನ, ಸಾಮಾಜಿಕ ನ್ಯಾಯತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಈ ಪಂಚವಾರ್ಷಿಕ ಯೋಜನೆಗಳ ಮೂಲಕ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಸಕ್ರಿಯವಾದಂತ ಪಾತ್ರ ನಿರ್ವಹಣೆಯನ್ನ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತ ನೆಹರೂರವರು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ನಾವು ನೀವುಗಳೆಲ್ಲರೂ ಸಹ ಇವತ್ತು ಸ್ಮರಿಸಬೇಕಾಗಿದೆ. ಇದು ಒಂದು ಪ್ರಮುಖವಾದಂತ ಅಂಶ ಆಗ್ತದೆ ರಾಷ್ಟ್ರ ನಿರ್ಮಾಣಕ್ಕೆ. ಇನ್ನು ನಾಲ್ಕನೇದಂತಂದ್ರೆ ಪೊಲಿಟಿಕಲ್ ಕಲ್ಚರ್. ಇಟ್ ಇಸ್ ಆಲ್ಸೋ ಒನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ಎಸೆನ್ಷಿಯಲ್ ಆಫ್ ದ ನೇಷನ್ ಬಿಲ್ಡಿಂಗ್, ನ್ಯಾಷನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ರಾಜಕೀಯ ಸಂಸ್ಕೃತಿ, ರಾಜಕೀಯ ಸಂಸ್ಕಾರ. ರಾಜಕೀಯ ಸಂಸ್ಕಾರ ಅಥವಾ ರಾಜಕೀಯ ಸಂಸ್ಕೃತಿ ಎಂಬತಕ್ಕಂಥದ್ದು ಈ ದೇಶದ ಪುನರ್ ನಿರ್ಮಾಣಕ್ಕೋಸ್ಕರ, ರಾಷ್ಟ್ರವನ್ನ ಕಟ್ಟುವುದರಲ್ಲಿ, ದೇಶವನ್ನ ನಿರ್ಮಾಣ ಮಾಡುವುದರಲ್ಲಿ ಒಂದು ಸಕ್ರಿಯವಾದಂತ ಪ್ರಮುಖವಾದಂತ ಅಂಶ ಆಗ್ತಾ ಇದೆ. ಯಾಕೆಂತಂದ್ರೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಂಡಿಯನ್ ಪೊಲಿಟಿಷಿಯನ್ಸ್ ಅಂಡ್ ದ ಇಂಡಿಯನ್ ಪೊಲಿಟಿಕ್ಸ್. See, our Indian politicians and the politics, we have been established the political system instead of the political culture. But here it is for the nation reconstruction, national building, political system is not important, political culture is important. ಇವತ್ತು ಈ ದೇಶದ ರಾಜಕಾರಣಿಗಳು, ರಾಜಕೀಯ ವ್ಯವಸ್ಥೆ, ರಾಜಕೀಯ ಪಕ್ಷಗಳು ಏನಾಗ್ಬಿಟ್ಟಿದಾವೆ ಅಂತಂದ್ರೆ, ರಾಜಕೀಯ ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ, ಆದ್ರೆ ರಾಜಕೀಯ ಸಂಸ್ಕಾರಗಳನ್ನ, ರಾಜಕೀಯ ಮೌಲ್ಯಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡಿಲ್ಲ. ರಾಜಕೀಯ ಸಂಸ್ಕಾರವನ್ನ ನಾವು ನಿರ್ಮಾಣ ಮಾಡ್ಕೋಬೇಕಾಗಿದೆ. ಒಂದು ದೇಶವನ್ನ ನಿರ್ಮಾಣ ಮಾಡ್ಲಿಕ್ಕೆ, ದೇಶವನ್ನ ಕಟ್ಟಲಿಕ್ಕೆ ರಾಜಕೀಯ ವ್ಯವಸ್ಥೆ ಮುಖ್ಯ ಅಲ್ಲ, ಆದ್ರೆ ರಾಜಕೀಯ ಸಂಸ್ಕಾರ, ರಾಜಕೀಯ ಸಂಸ್ಕೃತಿ ಬಹಳ ಮುಖ್ಯ ಅಂತೇಳಿ ನಾವ್ ಹೇಳ್ತೀವಿ. ಪೊಲಿಟಿಕಲ್ ಕಲ್ಚರ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ವಾಟ್ ಈಸ್ ದ ಕಲ್ಚರ್? ಕಲ್ಚರ್ ಇಟ್ ಹ್ಯಾಸ್ ಟು ಕಲ್ಟಿವೇಟ್ ದ ಮೈಂಡ್ ಅಂತೇಳಿ ಕರಿತೀವಿ. ಕಲ್ಚರ್ ಇಸ್ ಎ ಕಲ್ಟಿವೇಶನ್ ಆಫ್ ದ ಮೈಂಡ್. ನಮ್ಮ ಮನಸ್ಸನ್ನ, ಬುದ್ಧಿಯನ್ನ ವಿಕಾಸನೆಗೊಳಿಸತಕ್ಕಂಥದ್ದು, ಜ್ಞಾನವನ್ನು ವಿಕಾಸನೆ ಮಾಡ್ಕೊಳ್ಳತಕ್ಕಂಥದ್ದು, ನಮ್ಮ ಸ್ವಭಾವಗಳನ್ನ, ಗುಣಗಳನ್ನ, ಮೌಲ್ಯಗಳನ್ನ ವಿಕಾಸನೆ ಮಾಡ್ಕೊಳ್ಳತಕ್ಕಂಥದ್ದು ಏನಿದೆಯಲ್ಲ, ಅದನ್ನ ನಾವು ಸಂಸ್ಕೃತಿ ಅಥವಾ ಸಂಸ್ಕಾರ ಅಂತೇಳಿ ನಾವು ಕರಿತಾ ಇದ್ದೀವಿ. ಪೊಲಿಟಿಕಲ್ ಕಲ್ಚರ್ ಅಂತಂದ್ರೆ ರಾಜಕೀಯ ಸಂಸ್ಕಾರ ಇವತ್ತು ನಮ್ಮ ರಾಜಕಾರಣಿಗಳಲ್ಲೂ ಇಲ್ಲ, ನಮ್ಮ ರಾಜಕೀಯ ಪಕ್ಷಗಳಲ್ಲೂ ಇಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲ. ರಾಜಕಾರಣ ಅಂದ್ರೆ ನಮಗೆ ಗೊತ್ತಿದೆ, ಬಹಳಷ್ಟು ಜನ ಇವತ್ತು ರಾಜಕಾರಣವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಹೊರತು, ವಕ್ರ ದೃಷ್ಟಿಯಲ್ಲಿ ನೋಡ್ತಾರೆ ಹೊರತು, ಸರಿಯಾದ ದೃಷ್ಟಿಯಲ್ಲಿ ರಾಜಕಾರಣವನ್ನು ನೋಡ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಬಹುಜನ ಇಷ್ಟಪಡೋದಿಲ್ಲ, ಕೆಲವೇ ಸಂಖ್ಯೆ ಜನ ಅಷ್ಟೇ ಇಷ್ಟಪಡ್ತಾರೆ ರಾಜಕಾರಣವನ್ನ. ಯಾಕಂತಂದ್ರೆ ರಾಜಕಾರಣ ಅಂತಂದ್ರೆ ರಾಜಕೀಯದಲ್ಲಿ ಮೌಲ್ಯಗಳಿರ್ಬೇಕು, ಸಂಸ್ಕಾರಗಳಿರ್ಬೇಕು, ವರ್ತನೆಗಳು ಚೆನ್ನಾಗಿರ್ಬೇಕು, ರಾಜಕೀಯ ವ್ಯಕ್ತಿಗಳ ವರ್ತನೆಗಳು ಚೆನ್ನಾಗಿರ್ಬೇಕು, ರಾಜಕೀಯ ಪಕ್ಷಗಳ ವರ್ತನೆಗಳು ಚೆನ್ನಾಗಿರ್ಬೇಕು, ರಾಜಕೀಯ ಪಕ್ಷಗಳಿಗೆ ಮತ್ತು ವ್ಯಕ್ತಿಗಳಿಗೆ ಮೌಲ್ಯಗಳಿರ್ಬೇಕು, ರಾಜಕೀಯ ವ್ಯವಸ್ಥೆ ಒಳಗಡೆ ರಾಜಕೀಯ ಉದಾತ್ತ ವಿಚಾರಗಳಿರ್ಬೇಕು, ಆದರ್ಶವಾದಂತ ರಾಜಕೀಯ ವರ್ತನೆ ಇರಬೇಕು, ರಾಜಕೀಯಕ್ಕೆ ಮೌಲ್ಯಾಧಾರಿತವಾದಂತ ರಾಜಕಾರಣ ಇರಬೇಕು, ರಾಜಕೀಯದಲ್ಲಿ ರಾಜಕೀಯ ವ್ಯಕ್ತಿಗಳಿರ್ಬೇಕು, ರಾಜಕಾರಣದ ಪ್ರತಿನಿಧಿಗಳಿಗಿರ್ಬೇಕು. ಅದಕ್ಕೆ ನಮ್ಮ ಮಾಜಿ ಕರ್ನಾಟಕದ ಮುಖ್ಯಮಂತ್ರಿ ಹೋಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆರವರು ನಮಗೆ ಅವಾಗ ಹೇಳ್ತಾ ಇದ್ರು, ಅವರು ಯಾವಾಗ್ಲೂ ಸಹ ಮಾತಾಡಿದ್ರೆ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ರಾಜಕಾರಣದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಬಂದಾಗ ರಾಜಕೀಯ ಸಂಸ್ಕಾರ, ರಾಜಕೀಯ ಸಂಸ್ಕೃತಿ ನಿರ್ಮಾಣ ಆಗುತ್ತೆ. ಯಾವಾಗ ರಾಜಕೀಯ ಸಂಸ್ಕಾರ ಮತ್ತು ಸಂಸ್ಕೃತಿ ನಿರ್ಮಾಣ ಆಗುತ್ತೆ, ಆಗ ರಾಷ್ಟ್ರ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ, ರಾಷ್ಟ್ರ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಉದಾಹರಣೆಗೆ ರಾಜಕೀಯ ಮೌಲ್ಯ, ರಾಜಕೀಯ ಸಂಸ್ಕೃತಿ ಅಂತಂದ್ರೆ, ರಾಜಕಾರಣ ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ಳತಕ್ಕಂಥದ್ದಲ್ಲ. ದ ಪಾಲಿಟಿಷಿಯನ್ಸ್ ದೇ ಮಸ್ಟ್ ಹ್ಯಾವ್ ಟು ಯೂಸ್ ದ ಪೊಲಿಟಿಕಲ್ ವ್ಯೂಸ್, ಪೊಲಿಟಿಕಲ್ ಐಡಿಯಾಸ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಇನ್ಸ್ಟೆಡ್ ಆಫ್ ದ ಇಂಟ್ರೆಸ್ಟ್ ಆಫ್ ದೇರ್ ಓನ್ ಸೆಲ್ಫ್. ರಾಜಕಾರಣಿಗಳು ರಾಜಕೀಯ ವಿಚಾರಧಾರೆಗಳನ್ನ, ರಾಜಕೀಯ ಚಿಂತನೆಗಳನ್ನ ಯಾವತ್ತೂ ಕೂಡ ಸ್ವ ಇಚ್ಛಾಸಕ್ತಿಗೆ ಉಪಯೋಗಿಸ್ಕೊಳ್ಳೋದಕ್ಕಿಂತ ರಾಷ್ಟ್ರದ ಹಿತಾಸಕ್ತಿಗೆ ಉಪಯೋಗಿಸಬೇಕು. ಇಂಟ್ರೆಸ್ಟ್ ಆಫ್ ದ ನೇಷನ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ reconstruction of the nation. It is one of the political culture. ಹಾಗೆ welfare of the people, well-being of the people, well-interest of the people, it is the most essential value-based politics, political culture we have to be established in the society. ಸಮಾಜದಲ್ಲಿ ರಾಜಕೀಯ ಸಂಸ್ಕಾರವನ್ನ ನಿರ್ಮಾಣ ಮಾಡಬೇಕು. ಮೌಲ್ಯಾಧಾರಿತ ರಾಜಕಾರಣಿ ಅಂತಂದ್ರೆ ಜನಗಳ ಹಿತಾಸಕ್ತಿ, ಜನಗಳ
ಯೋಗಕ್ಷೇಮ ಜನಗಳ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ತನ್ನ ಕಲ್ಯಾಣ, ತನ್ನ ಹಿತಾಸಕ್ತಿ, ತನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬಾರ್ದು. ಹಾಗೆ ಪಬ್ಲಿಕ್ ಸರ್ವಿಸ್ ಅಂಡ್ ಸ್ಟೇಟ್ಸ್ಮ್ಯಾನ್ಶಿಪ್, ಸಾರ್ವಜನಿಕ ಸೇವೆ ಮತ್ತು ಯಾವ ರೀತಿ ನಾವು ಒಬ್ಬ ಪ್ರತಿನಿಧಿಯಾಗಿ ಹೇಗೆ ಆಡಳಿತ ಮಾಡಬೇಕೆಂಬುದರ ಬಗ್ಗೆ ಸ್ಟೇಟ್ಸ್ಮನ್ಶಿಪ್ ಆಗಿ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಒಂದು ದೇಶ ಪುನರ್ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ರಾಜಕೀಯ ವ್ಯವಸ್ಥೆಯ ನಿರ್ಮಾಣಕ್ಕಿಂತ ರಾಜಕೀಯ ಸಂಸ್ಕಾರದ ನಿರ್ಮಾಣ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ಹೇಳಬೇಕಾಗುತ್ತೆ. ಇದು ಒಂದು ಪ್ರಮುಖವಾದಂತ ಅಂಶ ರಾಷ್ಟ್ರ ನಿರ್ಮಾಣ. ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪವರ್ ಅಂತೇಳಿ ಇನ್ನೊಂದು ಮಹತ್ವಪೂರ್ಣವಾದಂತ ಅಂಶವನ್ನ ಈ ದೇಶ ಕಟ್ಟುವುದರಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪವರ್ ಅನ್ನತಕ್ಕಂಥ ಏನಿದೆ, ಅಧಿಕಾರದ ಹಂಚಿಕೆ, ಅಧಿಕಾರದ ವಿತರಣೆ. ನ್ಯಾಷನಲ್ ಪವರ್ ಇರ್ಬೋದು, ಪವರ್ ಆಫ್ ದ ನೇಷನ್ ಇರ್ಬೋದು, ಅಥವಾ ಪೀಪಲ್ಸ್ ಪವರ್ ಇರ್ಬೋದು. ಜನತೆಯ ಅಧಿಕಾರ ಅಂತೇನಿದೆ, ದೇಶದ ಅಧಿಕಾರ ಅಂತೇನಿದೆ, ಈ ರಾಷ್ಟ್ರದಲ್ಲಿ ರಾಷ್ಟ್ರದ ಅಧಿಕಾರ ಎಂಬತಕ್ಕಂಥದ್ದು ಇಡೀ ದೇಶದ ಜನತೆಯಲ್ಲಿ ಇಟ್ ಹ್ಯಾಸ್ ಟು ಬಿ ಈಕ್ವಲಿ ಅಲೋಕೇಟ್ ಅಂಡ್ ಡಿಸ್ಟ್ರಿಬ್ಯೂಟ್ ಅಮಾಂಗ್ ದ ಪೀಪಲ್ ಆರ್ ದ ಸಿಟಿಸನ್ಸ್ ಇನ್ ದ ನೇಷನ್. ದೇಶದ ಸಂಪತ್ತು ಇರ್ಬೋದು, ದೇಶದ ಅಧಿಕಾರ ಇರ್ಬೋದು, ರಾಷ್ಟ್ರದ ಅಧಿಕಾರವನ್ನ ಜನತೆಗಳಲ್ಲಿ, ದೇಶದ ಪ್ರಜೆಗಳಲ್ಲಿ ಸಮಾನವಾಗಿ ವಿತರಣೆ, ಹಂಚಿಕೆ ಆಗ್ಬೇಕಾಗುತ್ತೆ. ಆಗ ದೇಶ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ದ ಪವರ್ ಆಫ್ ದ ಸ್ಟೇಟ್, ಅಥಾರಿಟಿ ಆಫ್ ದ ಸ್ಟೇಟ್, ಇಟ್ ಶುಡ್ ನಾಟ್ ಬಿ ಕಾನ್ಸಂಟ್ರೇಟೆಡ್ ಇನ್ ದ ಒನ್ ಆರ್ ದ ಫ್ಯೂ ಪರ್ಸನ್. ಇಫ್ ಇಟ್ ಹ್ಯಾಸ್ ಟು ಬಿ ಕಾನ್ಸಂಟ್ರೇಟೆಡ್ ಇನ್ ದ ಒನ್ ಆರ್ ದ ಫ್ಯೂ ಪರ್ಸನ್, ದ ನೇಷನ್ ಇಟ್ ನೆವರ್ ಬಿ ಎ ಬಿಲ್ಡ್, ನೇಷನ್ ಇಟ್ ನೆವರ್ ಬಿ ಎ ರೀಕನ್ಸ್ಟ್ರಕ್ಷನ್, ಇಟ್ ನೆವರ್ ಬಿ ಎ ಡೆವಲಪ್. ದೇಶದ ಅಧಿಕಾರ ಎಂಬತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಥವಾ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತ ಆಗಬಾರ್ದು. ಒಂದು ವೇಳೆ ಏನಾದರೂ ರಾಷ್ಟ್ರದ ಅಧಿಕಾರ ಒಬ್ಬ ವ್ಯಕ್ತಿ ಕೈಯಲ್ಲಿ ಅಥವಾ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತ ಆಯಿತು ಅಂದ್ರೆ ರಾಷ್ಟ್ರ ನಿರ್ಮಾಣ ಆಗೋದಿಲ್ಲ, ರಾಷ್ಟ್ರದ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ದೇಶದ ಪ್ರಗತಿ ಅಥವಾ ಅಭಿವೃದ್ಧಿಯನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪವರ್ ಆಫ್ ದ ನೇಷನ್, ಅಥಾರಿಟಿ ಆಫ್ ದ ನೇಷನ್, ಇಟ್ ಶುಡ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ among the citizens or the people. It should be distributed. It should be equally distributed. ಇದು ಸಮಾನವಾಗಿ ವಿತರಣೆ ಆಗಬೇಕು, ಸಮಾನವಾಗಿ ಹಂಚಿಕೆ ಆಗಬೇಕಾಗುತ್ತೆ. ಒಂದು ವೇಳೆ ಸಪೋಸ್ ಇಟ್ ಹ್ಯಾಸ್ ಟು ಬಿ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಒನ್ ಆರ್ ದ ಫ್ಯೂ ಪರ್ಸನ್, ಇಟ್ ಇಸ್ ನಾಟ್ ಎ ಡೆಮೋಕ್ರಸಿ. ಇಟ್ ಹ್ಯಾಸ್ ಟು ಬಿ ಇನ್ ಟರ್ನ್ ಟು ದ despotism, dictatorial, authoritarian form of the government. ಒಂದು ವೇಳೆ ದೇಶದ ಅಧಿಕಾರ, ರಾಷ್ಟ್ರದ ಅಧಿಕಾರ ಕೆಲವೇ ಅಥವಾ ಒಬ್ಬರ ವ್ಯಕ್ತಿಯ ಕೈಯಲ್ಲಿ, ಕೆಲವೇ ವ್ಯಕ್ತಿಗಳು ಅಥವಾ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸೀಮಿತವಾಯಿತು ಅಂತಂದ್ರೆ ಆ ದೇಶ ಪ್ರಜಾಪ್ರಭುತ್ವದಿಂದ ಪುನಃ ಬದಲಾವಣೆ ಆಗ್ತದೆ. ನಿರಂಕುಶವಾದಕ್ಕೆ, ಸರ್ವಾಧಿಕಾರತ್ವವಾದಕ್ಕೆ, ಅಧಿಕಾರಶಾಹಿವಾದಕ್ಕೆ ಪರಿವರ್ತನೆ ಆಗ್ತದೆ. ಸರ್ವಾಧಿಕಾರತ್ವವಾದಕ್ಕೆ ಪರಿವರ್ತನೆ ಆಗತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಆಸ್ಟಿನ್ ಎಂಬತಕ್ಕಂಥ ಒಬ್ಬ ರಾಜಕೀಯ ವಿವೇಚಕ ದಾರ್ಶನಿಕ ಒಂದು ವ್ಯಾಖ್ಯಾನವನ್ನು ಹೇಳ್ತಾನೆ. ಪವರ್ ಕರಪ್ಟ್ಸ್ ದ ಮ್ಯಾನ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳ್ತಾನೆ. ಅಧಿಕಾರ ಮನುಷ್ಯನನ್ನ, ಮಾನವನನ್ನ ಭ್ರಷ್ಟನನ್ನಾಗಿ ಮಾಡ್ತದೆ. ನಿರಂಕುಶ ಅಧಿಕಾರ ನಿರಂಕುಶ ಭ್ರಷ್ಟಾಚಾರಿಯನ್ನಾಗಿ ಮಾಡ್ತದೆ. ಅದಕ್ಕೆ ಅಧಿಕಾರ ಎಂಬತಕ್ಕಂಥದ್ದು ಸಹ ಯಾವತ್ತು ಒಬ್ಬ ವ್ಯಕ್ತಿ ಕೈಯಲ್ಲಿ ಕೇಂದ್ರಿತವಾಗಬಾರ್ದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಈ ರೀತಿಯಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾದ್ರೆ ರಾಷ್ಟ್ರದ ಅಧಿಕಾರ, ದೇಶದ ಅಧಿಕಾರ ಎಲ್ಲ ಜನತೆಗೂ ಸಮಾನವಾಗಿ ಸಿಗಬೇಕು. ಇಂಥ ಒಂದು ಸಮಾನ ಅಧಿಕಾರದ ಅವಕಾಶವನ್ನು ಕೊಟ್ಟಾಗ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಇದು ಒಂದು ಪ್ರಮುಖವಾದಂತಹ ಮಹತ್ವಪೂರ್ಣವಾದಂತಹ ಅಂಶ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ. ಹೀಗೆ 5 ಅಂಶಗಳನ್ನ ನಾನು ನಿಮ್ಮ ಮುಂದೆ ಒಂದು ದೇಶವನ್ನ ಕಟ್ಟಲಿಕ್ಕೆ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಬೇಕಾದಂತ ಅಂಶಗಳನ್ನ ನಾನು ಇಟ್ಟಿದ್ದೀನಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಈ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ಇನ್ನೂ ಬೇಕಾದಂತ ಇನ್ನ ಕೆಲವೊಂದು ಅಂಶಗಳಿದ್ದಾವೆ. ಆ ಅಂಶಗಳನ್ನ ವಿವರಣೆ, ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಕಾರ್ಯಕ್ಕೆ ಆಗಿರುವಂತ ತೊಡಕುಗಳಂತ ಏನು, ಯಾವ ತೊಡಕುಗಳ ಮೇಲೆ ಇವತ್ತು ರಾಷ್ಟ್ರ ನಿರ್ಮಾಣ ಕಾರ್ಯ ನಿಂತಿದೆ ಎಂಬುದರ ಬಗ್ಗೆ ನಾನು ಮುಂದಿನ ವಿಶ್ಲೇಷಣೆಯನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ವಿಶ್ಲೇಷಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ಹೇಳಿ ರಾಷ್ಟ್ರ ನಿರ್ಮಾಣದ ಹಿನ್ನೆಲೆ, ಅರ್ಥ, ವ್ಯಾಖ್ಯಾನ ಮತ್ತು ಕೆಲವೊಂದು ಪ್ರಮುಖ ಅಂಶಗಳನ್ನ ನಾನು ನಿಮ್ಮ ಮುಂದೆ ವಿಶ್ಲೇಷಣೆಯನ್ನ ಮಾಡಿದ್ದೇನೆ. ಸೊ ಇನ್ನು ಉಳಿದ ಅಂಶಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಬಂದು ವಿಶ್ಲೇಷಣೆ ವಿವರಣೆಯನ್ನ ಕೊಡ್ತೀನಿ. ಸೊ ಇಲ್ಲಿಗೆ ನನ್ನ ವಿಷಯವನ್ನ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.